ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಸೀತಮ್ಮನ ಬಗ್ಗೆ ನೀಚವಾಗಿ ಮಾತನಾಡಿ ರಾಮನನ್ನು ಕೀಳಾಗಿ ಮಾತನಾಡಿರುವಂಥ ರಾವಣನನ್ನು ಎದುರಿಸಿ ಮಾತನಾಡಿರುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದ್ದೆ. ಆಗ ಸೀತಮ್ಮ ರಾವಣನನ್ನು ಆಕ್ಷೇಪಿಸಿ ಮಾತನಾಡಿದಾಗ ಆಗ ರಾವಣ ತನ್ನ ಶರೀರವನ್ನು ಪರ್ವತ ಬೆಳೆಸ್ದಂಗೆ ಬೆಳೆಸ್ಬಿಟ್ಟು ತನ್ನ ನಿಜ ರೂಪದೊಂದಿಗೆ ಹೊರಗಡೆ ಬರ್ತಾನಂತೆ. ಧನುರ್ಬಾಣಗಳೊಂದಿಗೆ ಕುಂಡಲಗಳೊಂದಿಗೆ ಹೊಳಿತಾ ಇರ್ತಾನಂತೆ. ಆಕಾಶದಿಂದ ಒಂದು ಕಪ್ಪದಾಗಿರುವಂಥ ಮೋಡ ಕೆಳಗಿಳಿದು ಬಂದ ಒಂಥರ ಇದನಂತೆ. ಆಗ ನಾನು ನನ್ನೊಂದಿಗೆ ಸಮಾನವಾಗಿರ್ತಾನೋ ಎಲ್ಲಿದ್ದಾನೆ, ನಿನ್ನನ್ನು ಈಗಲೇ ಎತ್ಕೊಂಡು ಹೋಗ್ತೀನಿ ನೋಡು ಅಂತಂದು ಅಪಾರವಾಗಿರುವಂಥ ಕಾಮದ ಕಣ್ಣಿನಿಂದ ಭಯ ಪಡ್ತಾ ಇರುವಂಥ ಸೀತಮ್ಮನ ಹತ್ರ ಬಂದ್ಬಿಟ್ಟು ತನ್ನ ಎಡಗೈಯಿಂದ ಸೀತಮ್ಮನ ಕೂದಲನ್ನು ಇಟ್ಕೊಂಡು ಬಲಗೈಯಿಂದ ಸೀತಮ್ಮನ ತೊಡೆ ಮಧ್ಯದಲ್ಲಿ ಕೈ ಹಾಕ್ಬಿಟ್ಟು ಸೀತಮ್ಮನ ಮೇಲಕ್ಕೆ ಎತ್ಬಿಟ್ಟು ಭುಜದ ಮೇಲೆ ಹಾಕ್ಕೊಂಡು ಆಶ್ರಮದಿಂದ ಹೊರಗಡೆ ಬರ್ತಾ ಇದ್ದಾನಂತೆ. ಆಗಿನ ತನಕ ಯಾರಿಗೂ ಕಾಣಿಸ್ತಾ ಇರುವಂಥ ಅದೃಶ್ಯವಾಗಿ ಇರುವಂಥ ಬಂಗಾರ ರಥ ಒಂದು ಸಾರಿ ಪ್ರತ್ಯಕ್ಷವಾಗಿ ಭೂಮಿ ಮೇಲೆ ಬಂದು ನಿಂತ್ಕೊಳ್ಳುತ್ತಂತೆ. ಆಗ ತನ್ನ ಒಂದು ಹಾವನ್ನು ಕೈಯಲ್ಲಿ ಇಟ್ಕೊಂಡ್ರೆ ಅದು ಎಷ್ಟು ಒದ್ದಾಡುತ್ತಲ್ವ ಹಾಗೆ ಸೀತಮ್ಮ ಹೊಡ್ಕೊಳ್ತಾ ಇದ್ದಾರಂತೆ. ಸೀತಮ್ಮನನ್ನು ಪರುಷವಾಗಿರುವಂಥ ಕೆಟ್ಟ ಮಾತುಗಳನ್ನು ಮಾತನಾಡ್ತಾ ಬೈತಾ ರಥದಲ್ಲಿ ಬಲವಂತವಾಗಿ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾರಂತೆ. ಆಗ ರಥ ಹೊರಡಬೇಕು ಅನ್ನೋಷ್ಟರಲ್ಲಿ ಆ ರಥ ಹೊರಡು ಬಿಡುತ್ತಂತೆ. ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ರಥದಿಂದ ಸೀತಮ್ಮ ರಾಮ ನೀವೆಲ್ಲೋ ಅರಣ್ಯದಲ್ಲಿ ದೂರವಾಗಿ ನಿಂತ್ಬಿಟ್ಟಿದ್ದೀರಾ, ನನ್ನ ಕೇಕೆಗಳು ನನ್ನ ಕೂಗು ನಿಮ್ಗೆ ಕೇಳಿಸ್ತಾ ಇದೆಯೇ ಇಲ್ವಾ? ಈ ದುಷ್ಟಾತ್ಮ ನನ್ನನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಧರ್ಮಕ್ಕೋಸ್ಕರ ಜೀವನವನ್ನು ರಾಜ್ಯವನ್ನು ತ್ಯಾಗ ಮಾಡಿರುವಂಥ ಓ ರಾಮ, ನಿನ್ನ ಹೆಂಡತಿಯನ್ನು ಇವತ್ತು ಒಬ್ಬ ರಾಕ್ಷಸ ಅಪಹರಣ ಮಾಡ್ತಾ ಇದ್ದಾನೆ. ಈ ವಿಷಯ ನಿನಗೆ ಗೊತ್ತಿಲ್ವಲ್ಲ ಲಕ್ಷ್ಮಣ? ಸರ್ವಕಾಲದಲ್ಲೂ ರಾಮನನ್ನು ಅನುವರ್ತಿಸುವಂಥವನು, ನನ್ನನ್ನು ರಾವಣ ಎತ್ಕೊಂಡು ಹೋಗ್ತಾ ಇರುವಂಥ ವಿಷಯ ನಿನಗೆ ಗೊತ್ತಿಲ್ವಲ್ಲ? ರಕ್ಷಿಸಿ ಅಂತ ದೊಡ್ಡದಾಗಿ ಕೇಕೆ ಹಾಕುವಂತ ಸೀತಮ್ಮ ಹೇಳ್ತಾ ಇದ್ದಾರಂತೆ. ಓ ಮೃಗಗಳೇ, ಓ ಪಕ್ಷಿಗಳೇ, ಓ ಪರ್ವತಗಳೇ, ಹೋಗ ಗೋದಾವರಿ ತಾಯಿಯೇ, ನೀವು ದಯಮಾಡಿ ಕೇಳಿರಿ, ನನ್ನನ್ನು ರಾವಣ ಅಪಹರಣ ಮಾಡಿರುವಂಥ ವಾರ್ತೆ ರಾಮನ್ಗೆ ತಿಳಿಸಿ ಅಂತ ಹೇಳ್ತಾ ಸೀತಮ್ಮ ಆ ತಾಯಿಗೆ ರಾವಣನ ತೊಡೆ ಮೇಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ತನ್ನ 20 ಬಾಹುಗಳಿಂದ ಒಂದು ಹೆಣ್ಣು ಒಂದು ಹಾವನ್ನು ಒತ್ತಿ ಹಿಡಿತಾರಲ್ಲ ಮೇಲೆ ಹೇಳಿದಾರೆ ಅದನ್ನೇ ಹಿಡಿಯೋದು ಅಂತಂತಾರಲ್ಲ ಆ ಥರ ಇಟ್ಕೊಂಡು ತನ್ನ ಮೇಲೆ ತೊಡೆ ಮೇಲೆ ಕೂರಿಸ್ಕೊಳ್ತಾರಂತೆ. ಆಗ ರಾವಣ ಸೀತಮ್ಮನ ಎತ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಗಿಡದ ಮೇಲೆ ಕೂತ್ಕೊಂಡಿರುವಂಥ ವೃದ್ಧವಾಗಿರುವಂಥ ಜಟಾಯು ಅಂತಂದರೆ ಸೀತಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ? ಒಬ್ಬ ಕವಿ ಹೇಳ್ತಾರೆ, ತಾಯಿ ನೀನು ರುಕ್ಮಿಣಿ ಆಗ್ಬಾ, ನೀನು ಸತ್ಯಭಾಮಯ್ಯ ಆಗ್ಬಾ, ಮತ್ತೆ ಇನ್ಯಾವ ಕಲ್ಪದಲ್ಲೂ ಸೀತಮ್ಮನಾಗಿ ಬರಬೇಡ, ನೀನು ಪಡ್ತಾ ಇರುವಂಥ ಈ ಕಷ್ಟ ಅವನು ನಿನ್ನನ್ನು ಕೂದಲು ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರುವಂಥದ್ದನ್ನೆಲ್ಲ ನಾವು ನೋಡೋದಕ್ಕಾಗೋದಿಲ್ಲ ತಾಯಿ, ನೀನು ಬರಬೇಡ ಅಂತ ಒಬ್ಬ ಕವಿ ಹೇಳ್ತಾರೆ. ಈ ತಾಯಿ ಇಷ್ಟೊಂದು ಕಷ್ಟಪಡೋದಕ್ಕೆ ಕಾರಣ ಏನು ಅಂತಂದ್ರೆ ತನ್ನ ಒಂದು ಸಂತಾನದ ಮೇಲೆ ಇರುವಂಥ ಒಂದು ಮಮಕಾರದಿಂದ. ಹೇಗೆ ಅಂತಂದ್ರೆ ವೈಕುಂಠದಲ್ಲಿ ಸನಕಸನಂದನಾದಿಗಳಿಂದ ಶಾಪವನ್ನು ಹೊಂದಿರುವಂಥ ಜಯ ವಿಜಯರು ರಾವಣ ಕುಂಭಕರ್ಣರು. ಅವ್ರಿಗೆ ಶಾಪ ವಿಮೋಚನೆ ಆಗೋದಕ್ಕೋಸ್ಕರ ತಾಯಿ ತಾನೆಷ್ಟು ಕಷ್ಟಪಡ್ತಾ ಇದ್ದಾಳಪ್ಪ. ಇಂಥ ಕಷ್ಟ ಮತ್ತೆ ಯಾರಿಗೂ ಬರ್ಕೊಡ್ದು. ಯಾಕೆ ಅಂತಂದರೆ ಅರಣ್ಯದಲ್ಲಿ ಒಬ್ಬಳೇ ಇದ್ದಾಳೆ ಅನ್ಕೊಂಡಲ್ಲಿ ಇಷ್ಟು ಭಯಂಕರವಾಗಿರುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಜೀವನದಲ್ಲಿ ಒಂದು ನಿಮಿಷದಲ್ಲಿ ಅದೇನೇನು ಬದಲಾವಣೆ ಆಗ್ಬಿಡುತ್ತೋ ಗೊತ್ತಾಗೋದಿಲ್ಲಪ್ಪ ಭಗವಂತ.
ಆಗ ಸೀತಮ್ಮನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಗಿಡದ ಮೇಲೆ ಕೂತ್ಕೊಂಡು ವೃದ್ಧವಾಗಿರುವಂಥ ಜಟಾಯು ಕಾಣಿಸ್ತಾರಂತೆ. ಈಗಾಗಲೇ ಜಟಾಯುಗೆ 60,000 ವರ್ಷಗಳು, ದಶರಥನ ಮಿತ್ರರು. ಆಗ ಜಟಾಯು, ದುಷ್ಟನಾಗಿರುವಂಥ ರಾವಣ, ನೀನು ಮಾಡಬಾರ್ದು ಇರುವಂಥ ಕೆಲಸವನ್ನು ಮಾಡ್ತಾ ಇದೀಯಾ, ಧರ್ಮವನ್ನು ಆಚರಿಸೋದಕ್ಕೋಸ್ಕರ ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಬಂದು ತಾಪಸೆಯಂತೆ ಜೀವಿಸ್ತಾ ಇರುವಂಥ ರಾಮನ ಹೆಂಡತಿಯನ್ನು ಅಪಹರಣ ಮಾಡ್ತಾ ಇದೀಯಾ, ಇದರಿಂದ ನೀನು ಪ್ರಮಾದ ಕೊಂಡುಕೊಳ್ತಾ ಇದೆಯಾ, ಏನೋ ಒಂದು ಆಪತ್ತನ್ನು ಕೊಂಡ್ಕೊಳ್ತಾ ಇದೆಯಾ. ಈಗಲಾದರೂ ನಿನ್ನ ಬುದ್ಧಿಯನ್ನು ಬದಲಾವಣೆ ಮಾಡ್ಕೋ. ರಾಜ್ಯ ಪರಿಪಾಲನೆ ಮಾಡುವಂಥವನು ಪ್ರಜೆಗಳಲ್ಲಿ ಧರ್ಮದಲ್ಲಾಗಲಿ, ಅರ್ಥದಲ್ಲಾಗಲಿ, ಕಾಮದಲ್ಲಾಗಲಿ ಹೇಗೆ ಪ್ರವರ್ತಿಸಬೇಕು ಅಂತ ಅನುಮಾನ ಬಂದರೆ ತಮ್ಮ ರಾಜ ಹೇಗೆ ಪ್ರವರ್ತಿಸ್ತಾನೋ ನೋಡಿ ಅವರು ಸಹ ಹಾಗೆ ಬದುಕ್ತಾರೆ. ರಾಜ ಅಂದರೆ ಧರ್ಮ ತಪ್ಪಿದ ಹೋಗಿರುವಂಥ ಪ್ರಜೆಗಳು ಕೂಡ ಧರ್ಮವನ್ನು ತಪ್ಪುತ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ಲ, ಕೆಲ್ಸಕ್ಕೆ ಬಾರದೆ ಇರುವಂಥವನು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ವಿಮಾನ ತಂದಂಗೆ ನಿನ್ಗೆ ಯಾರೋ ರಾಜ್ಯವನ್ನು ಕೊಟ್ಟವನು, ಯಾರು ನಿನ್ನನ್ನು ರಾಜನನ್ನಾಗಿ ಮಾಡ್ದಂಥವ್ನು ಯಾರು, ನಾನು ವಯಸ್ಸಾದಂಥ ವೃದ್ಧನೇ ಆಗಿರ್ಬೋದು, ನನಗೆ ಕವಚ ಇಲ್ಲ, ರಥ ಇಲ್ಲ. ಜಟಾಯು ಪಕ್ಷಿ ಹೇಳ್ತಾ ಇರುವಂಥದ್ದು, ನೀನು ಯೌವನವಂತನಾಗಿದೆಯಾ, ಕವಚಗಳನ್ನು ಕಟ್ಕೊಂಡಿದ್ಯಾ, ಕೈಯಲ್ಲಿ ಧನುರ್ಬಾಣಗಳಿದ್ದಾವೆ, ರಥದ ಮೇಲಿದೆಯಾ, ಹಾಗಾಗಿ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೊಳ್ತಾ ಇದೆಯಾ. ನನ್ನ ಪ್ರಾಣಗಳು ಇರೋ ತನಕ ನೀನು ಸೀತಮ್ಮನ್ನ ಎತ್ಕೊಂಡು ಹೋಗ್ದಲೆ ನಿಗ್ರಹಿಸ್ತೀನಿ, ನನ್ನ ಪೌರುಷ ಪರಾಕ್ರಮಗಳು ನೀನು ನೋಡುವೆ ಅಂತ ದೊಡ್ಡ ದೊಡ್ಡ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ರಾವಣನ ಮೇಲೆ ಯುದ್ಧಕ್ಕೆ ಬರ್ತಾ ಇರುತ್ತೆ. ತನ್ನ ಮೇಲೆ ಜಟಾಯು ಯುದ್ಧಕ್ಕೆ ಬರ್ತಾ ಇರೋದನ್ನು ನೋಡಿ ಆಗ್ರಹಿಸಿರುವಂಥ ರಾವಣ ಆತನ ಮೇಲೆ ಕೆಲವು 1000 ಬಾಣಗಳನ್ನು ಹಾಕ್ತಾರಂತೆ. ಈ ಬಾಣಗಳಿಂದ ಜಟಾಯುವಿನ ಮೈಯೆಲ್ಲ ಆ ಬಾಣಗಳು ಚುಚ್ಚುತ್ತಂತೆ. ಆತ ತನ್ನ ರೆಕ್ಕೆಯಿಂದ ಎಲ್ಲವನ್ನು ಕೊಡೋಕೊಂಡ್ಬಿಡ್ತಾನಂತೆ. ಆ ಬಾಣಗಳೆಲ್ಲವೂ ಕೆಳಗಡೆ ಬಿಡ್ತಾವಂತೆ. ನಂತರ ಮತ್ತೆ ಆತ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಆ ರಥವನ್ನು ಹೊಡೆದ್ಬಿಟ್ಟು ರಾವಣನನ್ನು ತನ್ನ ಮೂಗಿನಿಂದ ಚುಚ್ಚು ಬಿಡ್ತಾನೆ, ಗಾಯಪಡಿಸ್ತಾನೆ. ಈ ಹೊಡೆತಕ್ಕೆ ಜಟಾಯು ಯುದ್ಧ ಮಾಡ್ತಾ ಇದ್ರೆ ರಾವಣನ ಕೋದಂಡ ಮುರಿದೋಗ್ಬಿಡುತ್ತೆ, ಬಾಣಗಳು ಕೆಳಗಡೆ ಬಿಡುತ್ತೆ. ಮತ್ತೆ ಜಟಾಯು ತನ್ನ ರೆಕ್ಕೆಗಳಿಂದ ಹೊಡೆಯೋಷ್ಟರಲ್ಲಿ ಈ ರಥದಿಂದ ಕೆಳಗಡೆ ಬಿದ್ದುಬಿಡ್ತಾರೆ. ಆಗ ತನ್ನ ಚೂಪಾಗಿರುವಂಥ ಮೂಗಿನಿಂದ ಈ ರಥದ ಸಾರಥಿಯ ಮೂಗನ್ನು ಗಿಚ್ಚಾಕ್ಬಿಡ್ತಾರೆ. ತನ್ನ ಕಾಲಿನ ಉಗುರಿನಿಂದ ಈ ರಥದಲ್ಲಿರುವಂತಹ ಪಿಶಾಚಿ ಅಂತ ಕತ್ತೆಗಳನ್ನು ಸಂಹಾರ ಮಾಡ್ತಾರೆ. ಆಗ ರಾವಣ ಸೀತಮ್ಮನೊಂದಿಗೆ ಕೆಳಗಡೆ ಬಿದ್ದುಬಿಡ್ತಾರಂತೆ. ಹಾಗೆ ಬೀಳ್ತಾ ರಾವಣ ಸೀತೆಯನ್ನು ಎಡಗಡೆ ಕಂಕಳಲ್ಲಿ ದೂರಿಸ್ಕೊಂಡು ಇಟ್ಕೊಂಡಿರ್ತಾರಂತೆ. ಇದನ್ನು ನೋಡಿ ಕಂಕಳಲ್ಲಿ ದೂರಿಸ್ಕೊಂಡು ಇಟ್ಕೊಂಡಿರೋದನ್ನು ನೋಡ್ಬಿಟ್ಟು ಜಟಾಯುಗೆ ಎಲ್ಲಿ ಇಲ್ಲದೆ ಇರುವಂಥ ಕೋಪ ಬಂದ್ಬಿಡುತ್ತೆ. ರಾವಣನ 10 ಕೈಗಳನ್ನು ತನ್ನ ಮೂಗಿನಿಂದ ಕತ್ತರಿಸ್ಬಿಡ್ತಾನೆ. ಕತ್ತರಿಸದೇ ಇರುವಂಥ 10 ಕೈಗಳಿಂದಲೂ ಸಹ ಸೀತಮ್ಮನೊಂದಿಗೆ ಕೆಳಗಡೆ ಬಿದ್ದುಬಿಡ್ತಾನಂತೆ. ರಾವಣನಿಗೆ ಮತ್ತೆ 10 ಕೈಗಳು ಹುಟ್ಟುತ್ತೆ. ಅವನಿಗೆ ಮಾಯಾವಿ ಅಲ್ವಾ, 10 ಶಿರಸ್ಸಿರುತ್ತೆ ಅಂತ ನಮ್ಗೆ ಗೊತ್ತಲ್ಲ. ಆಗ ರಾವಣ ಒಂದು ದೊಡ್ಡ ಖಡ್ಗವನ್ನು ತೆಗೆದ್ಬಿಟ್ಟು ತನ್ನ ಮೇಲೆ ಬರ್ತಾ ಇರುವಂಥ ಜಟಾಯುವಿನ 2 ರೆಕ್ಕೆಗಳನ್ನು ಕಾಲನ್ನು ಕತ್ತರಿಸ್ಬಿಡ್ತಾನೆ. ಇನ್ನು ಕೈಯಾದರೂ ಹೇಗೆ ಬರುತ್ತಪ್ಪ, ಪ್ರಾಣಿಗಳ ತಂಟೆಗೆ, ಮುದುಗುರ ತಂಟೆಗೆ ಮತ್ತು ಚಿಕ್ಕ ಮಕ್ಕಳ ತಂಟೆಗೆ ಹೋಗುವಂಥವ್ರು ಹೆಂಗೆ ಇದಾಗುತ್ತಪ್ಪ. ಆಗ ಜಟಾಯು ದೇಹದಿಂದ ನದಿ ಪ್ರವಹಿಸಿದಂಗೆ ರಕ್ತ ಪ್ರವಹಿಸ್ತಾ ಇರುತ್ತಂತೆ. ಆಗ ಜಟಾಯು ಹಾಯ ತಪ್ಪಿಬಿಟ್ಟು ಒಂದು ಮರದ ಹತ್ರ ಬಿದ್ದುಬಿಡ್ತಾನೆ. ತನಗೋಸ್ಕರ ಪ್ರಾಣವನ್ನು ಅರ್ಪಿಸೋದಕ್ಕೆ ಸಿದ್ಧವಾಗಿರುವಂಥ ಜಟಾಯುವನ್ನು ನೋಡ್ಬಿಟ್ಟು ಸೀತಮ್ಮ ಓಡೋಗ್ಬಿಟ್ಟು ಜಟಾಯುವನ್ನು ತಪ್ಕೊಂಡು ಅಳ್ತಾ ಇದ್ದಾರಂತೆ. ಸೀತಮ್ಮ ಹಾಕೊಂಡಿರುವಂಥ ಆಭರಣಗಳೆಲ್ಲವೂ ಕೆಳಗಡೆ ಬಿದ್ದುಬಿಟ್ಟುವಂತೆ, ಕೂದಲೆಲ್ಲ ಚೆದರಿ ಹೋಗ್ಬಿಟ್ಟಂತೆ. ಆಕೆ ಮುಡ್ಕೊಂಡಿರುವಂಥ ಹೂಮಾಲೆ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಈ ಪರಿಸ್ಥಿತಿಯಲ್ಲಿ ಏಕಧಾರವಾಗಿ ಅಳ್ತಾ ಇರುವಂಥ ಸೀತಮ್ಮನ ನೋಡಿ ರಾವಣ ಅಂತಾನಂತೆ, ಜಟಾಯಿಗೋಸ್ಕರ ಅಳ್ತೀಯಾ, ಅವನನ್ನು ನೀನು ತಪ್ಕೊಂತೀಯಾ ಅಂತ ಸೀತಮ್ಮನ ಹಿಂದೆ ಓಡೋಗ್ತಾ ಇದ್ದಾನಂತೆ. ಆಗ ಸೀತಮ್ಮ ಜಟಾಯುವನ್ನು ಬಿಟ್ಬಿಟ್ಟು ಅಲ್ಲಿರುವಂಥ ಲತೆಗಳನ್ನು, ಮರಗಳನ್ನು ತಪ್ಕೊಳ್ತಾರಂತೆ. ಆಗ ರಾವಣ ಅಲ್ಲಿ ಹೋಗ್ಬಿಟ್ಟು ಮರಗಳನ್ನು, ಲತೆಗಳನ್ನು ತಪ್ಕೊಂಡು
ಕಟ್ಕೊತೀಯಾ ಅಂತ ಬಾ ಅಂತ ಆಕೆಯ ಒಂದು ಕೂದಲನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನಂತೆ. ಹೀಗೆ ರಾವಣ ಸೀತಮ್ಮನ ನೆಲದ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಸೂರ್ಯ ಮತ್ತು ಚಂದ್ರರು ನೋಡ್ಬಿಟ್ಟು ನಾಚಿಕೆ ಪಟ್ಬಿಟ್ಟು ಇಂತಹ ಏನು ದೃಶ್ಯವನ್ನು ನೋಡ್ಬೇಕಾಗಿ ಬಂತಲ್ಲ ಅಂತಂತಂದು ಏನು ಮೇಘಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾರಂತೆ, ನಮ್ಗೆ ನೋಡೋದಕ್ಕಾಗ್ತಾ ಇಲ್ಲ ಅಂತ. ಪ್ರಪಂಚವೆಲ್ಲವೂ ನಿಷ್ಕಾರಣವಾಗಿ ಏನು ಕತ್ತಲೆ ಆಗ್ಬಿಡ್ತಂತೆ. ಸತ್ಯಲೋಕದಲ್ಲಿ ಕುತ್ಕೊಂಡಿರುವಂಥ ಬ್ರಹ್ಮದೇವರು ನಿಟ್ಟು ಬಿದ್ದು ಎದ್ಬಿಡ್ತಾರಂತೆ. ಆಗ ದಿವ್ಯ ನೇತ್ರದಿಂದ ನೋಡಿರುವಂಥ ಬ್ರಹ್ಮದೇವರು ನೋಡು ನಿನಗೆ ನೀನು ಮಾಡಿರುವಂಥ ತಪಸ್ಸಿಗೆ ಸಾಯೋದಕ್ಕೆ ಬೇಕಾಗಿರುವಂಥ ಪಾಪವನ್ನು ಇವತ್ತು ಮೂಟೆ ಕಟ್ಕೊತಾ ಇದೆಯಾ, ಪಾಪದ ಕೂಡ ತುಂಬುತ್ತಾ ಇದೆ ಅಂತ ಹೇಳ್ತಾರಲ್ಲ, ಇದನ್ನೇ ಹೇಳ್ತಾ ಇದ್ದಾರಂತೆ. ಇದೊಂದು ಸಾಕು ಕಣ, ನಿನ್ನ ತಪಸ್ಸೆಲ್ಲ ನಾಶ ಆಗ್ಬಿಟ್ಟು ನೀನು ಏನೋ ಸಾಯೋದಕ್ಕೆ ಇದೊಂದು ಕಾರಣ ಸಾಕು ಅಂತ ಪಿತಾಮಹರು ಬ್ರಹ್ಮದೇವರು ಹೇಳ್ತಾ ಇರ್ತಾರಂತೆ. ಸೀತಮ್ಮನ ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ, ಆಕಾಶದಲ್ಲಿ ಹೋಗ್ತಾ ಇದ್ದಾರಂತೆ. ಆಗ ತಾನು ಆ ಕಡೆ ಈ ಕಡೆ ಓಡ್ಕೊಳ್ತಾ ಇದ್ದ ತನ್ನ ಈ 20 ಕೈಗಳಿಂದ ಆಕೆಯನ್ನು ಒತ್ತಿ ಹಿಡಿದುಕೊಂಡು ಇರುವಂತ ರಾವಣನನ್ನು ನೋಡ್ಬಿಟ್ಟು ಋಷಿಗಳು ತಮ್ಮ ಕಣ್ಣಿನಿಂದ ಈ ದೃಶ್ಯವನ್ನು ನೋಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ರಾವಣ ಸಂಹಾರ ಆಗುತ್ತೆ ಅಂತ ನಾಶ ಪಡ್ತಾ ಇದ್ದಾರಂತೆ. ಆಗ ಏನು ಆಕಾಶದ ಮಾರ್ಗದಲ್ಲಿ ಹೋಗ್ತಾ ಇರುವಂತ ಸೀತಮ್ಮನ ಆಭರಣಗಳು ಕೆಳಗಡೆ ಬಿದ್ದುಬಿಟ್ಟಿದಂತೆ. ಆಕೆಯ ಕೂದಲೆಲ್ಲ ಚೆಲ್ಲಾಚೆದ್ರ ಆಗ್ಬಿಟ್ಟಿದೆಯಂತೆ, ತಿಲಕ ಪಕ್ಕಕ್ಕೆ ಹೋಗ್ಬಿಟ್ಟಿದೆಯಂತೆ, ಹಳಸೋಗ್ಬಿಟ್ಟಿದೆಯಂತೆ. ಆಕಾಶದಲ್ಲಿ ಹೋಗ್ತಾ ಇರುವಂತ ಸೀತಮ್ಮ ಒಂದು ಶಿಖರದ ಮೇಲೆ 5 ಜನ ವಾನರರು ಕಾಣಿಸ್ತಾರಂತೆ. ಇವರು ನನ್ನ ಸಮಾಚಾರವನ್ನು ರಾಮನಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡು ತಾನು ಉಟ್ಕೊಂಡಿರುವಂಥ ಸೀರೆಯಿಂದ ಒಂದು ಖಂಡವನ್ನು ಅಂದರೆ ಸೆರಗಿನಲ್ಲಿ ಒಂದು ಚಿಕ್ಕ ಪೀಸನ್ನು ಹರಿದ್ಬಿಟ್ಟು ತಾನು ಧರಿಸಿರುವಂಥ ಆಭರಣಗಳನ್ನು ಮೂಟೆ ಕಟ್ಟಿಬಿಟ್ಟು ಆ ವಾನರರ ಮಧ್ಯದಲ್ಲಿ ಬಿಟ್ಬಿಡ್ತಾಳೆ. ಸೀತಮ್ಮ ಸೀತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥ ಆನಂದದಿಂದ ರಾವಣ ಈ ವಿಷಯವನ್ನು ಗಮನಿಸಲಿಲ್ಲ. ರೆಪ್ಪೆ ಹಾಕಿದರೆ ಸ್ವಾಮಿ ಹನುಮಂತರೊಂದಿಗೆ ಇರುವಂಥ ಸುಗ್ರೀವರು ಇನ್ನೂ 3 ಜನ ಮಂತ್ರಿಗಳು ಈ ಅಪಹರಣ ಘಟ್ಟವನ್ನು ನೋಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸೀತಾಪಹರಣ ಮಾಡ್ತಾ ಇರುವಂಥದ್ದು ಅತ್ಯಂತ ದುಃಖವಾಗಿರುವಂಥ ಸಂಗತಿ. ಆದ್ರೂ ನಮ್ಮಮ್ಮ ಸೀತಮ್ಮ ಎಲ್ಲಿದ್ದಾರೆ, ಬದುಕೆ ಇದ್ದಾರ ಎಲ್ಲಿ ಅಂತಂತ ಮುಂದೆ ಬರುವಂಥ ಕಿಷ್ಕಿಂಧ ಕಾಂಡದಲ್ಲಿ ಈ ಆಭರಣಗಳೇ ಆಧಾರವಾಗುತ್ತೆ. ಇಂತಹ ಆಭರಣ ಹಾಕಿರುವಂಥ ಒಂದು ಶುಭ ಸಂದರ್ಭದಲ್ಲಿ ಸೀತಮ್ಮ ಅಂತ ಒಂದು ಒಂದು ಬಹಳ ಒಂದು ತಲೆ ಚಿಟ್ಟಿಡಿಯುವಂಥದ್ದು, ಬುದ್ಧಿ ಪ್ರಚೋದನೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲೂ ತನ್ನ ಗಂಡನಿಗೆ ತನ್ನ ಸುಳಿವನ್ನು ಕೊಡುವಂಥ ಆಭರಣಗಳನ್ನು ಬಿಟ್ಟಿರುವಂಥ ಅಂತಂದರೆ ಈ ಆಭರಣಗಳಿಲ್ಲ ಅಂತಂದಿದ್ರೆ ರಾಮನಿಗೆ ಆಧಾರನೇ ಗೊತ್ತಾಗ್ತಾ ಇರಲಿಲ್ಲ. ಈ ರಾವಣ ಎತ್ಕೊಂಡು ಹೋಗಿದ್ದಾನೆ ಅಂತ ಸುಗ್ರೀವ ಹೇಳೋದಕ್ಕೂ ಆಗ್ತಾ ಇರಲಿಲ್ಲ. ಮುಂದೆ ಕಿಷ್ಕಿಂಧ ಕಾಂಡದಲ್ಲಿ ನಾವು ಕೇಳೋಣಂತೆ, ಆಯಿತಾ. ಇದಕ್ಕೋಸ್ಕರ ಆಧಾರ ಸಿಗೋದಕ್ಕೆ ಭವಿಷ್ಯದಲ್ಲಿ ಈ ಆಭರಣಗಳೇ ಆಧಾರ ಆಗುತ್ತೆ ಅನ್ನುವಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ರಾಮಾಯಣದ ಒಂದು ಘಟ್ಟವನ್ನು ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.